ದಿಕ್ಪಾಲಕರೇ, ಛಲದಲ್ಲಿ ಮೆರೆಯುವ ಸ್ವರ್ಗದಲ್ಲಿ, ಛಲದಲ್ಲಿ ಮೆರೆಯುವ ಸ್ವರ್ಗದಲ್ಲಿ, ಛಲದಲ್ಲಿ ಮೆರೆಯುವ ಸ್ವರ್ಗದಲ್ಲಿ. ದಿಕ್ಪಾಲಕರೇ, ಛಲದಲ್ಲಿ ಮೆರೆಯುವ ಸ್ವರ್ಗದಲ್ಲಿ, ಛಲದಲ್ಲಿ ಮೆರೆಯುವ ಸ್ವರ್ಗದಲ್ಲಿ, ಛಲದಲ್ಲಿ ಮೆರೆಯುವ ಸ್ವರ್ಗದಲ್ಲಿ. ಅಮರ ಲೋಕದಲ್ಲಿ ಅಧಿಕವಿದೆ ವಿಲಾಸ ವಿನೋದ ಹಸಿರುಗಳಿದ್ದರೆ. ಬಾಲಕರೇ, ಅಮರ ಲೋಕದಲ್ಲಿ ಅಧಿಪತಿಯಿಂದ ವಿಲಾಸ ವಿನೋದ ಹಸಿರುಗಳಿದ್ದರೆ. ಛಲದಲ್ಲಿ ಮೆರೆಯುವ ಸ್ವರ್ಗದಲ್ಲಿ, ಛಲದಲ್ಲಿ ಮೆರೆಯುವ ಸ್ವರ್ಗದಲ್ಲಿ. ಬಾಲಕರೇ, ಅಟ್ಟ ಹೋಗದಲ್ಲಿ ದುಷ್ಟದಾನವರ ಮೆಟ್ಟಿ ತಮ್ಮನಿಗೆ ಹಾಕೆಡದೆ. ಬಾಲಕರೇ, ಅಟ್ಟ ಹೋಗದಲ್ಲಿ ದುಷ್ಟದಾನವರ ಮೆಟ್ಟಿ ತಮ್ಮನಿಗೆ ಹಾಕೆಡದೆ. ಭಕ್ತ ವೈರಿಗಳ ಹುಟ್ಟಡಗಿಸುವೆ. ಬಾಲಕರೇ, ಭಕ್ತ ವೈರಿಗಳ ಹುಟ್ಟಡಗಿಸುವೆ. ಅನುಪಮ ಕವಿಯಲ್ಲಿ ವಿಜಯವ ಬಾವಿ ಬೆಳೆಸುವೆ. ಅನುಪಮ ಕವಿಯಲ್ಲಿ ವಿಜಯವ ಛಲದಲ್ಲಿ ಮೆರೆಯುವ ಸ್ವರ್ಗದಲ್ಲಿ, ಛಲದಲ್ಲಿ ಮೆರೆಯುವ ಸ್ವರ್ಗದಲ್ಲಿ, ಛಲದಲ್ಲಿ ಮೆರೆಯುವ ಸ್ವರ್ಗದಲ್ಲಿ. ಬಾಲಕರೇ, ಸಪ್ತ ಋಷಿಗಳ ಮಹಾಶಕ್ತಿಗಳಿಂದಲೂ ಪಂಚಭೂತಗಳ ಮಹಾಶಕ್ತಿಗಳಿಂದಲೂ ಈ ದೇವ ಸಾಮ್ರಾಜ್ಯವು ಶ್ರೇಷ್ಠವೇ ಸರಿ. ಆ ಬ್ರಹ್ಮನ ಮುಖದಿಂದ ಹುಟ್ಟಿದ ಅಗ್ನಿದೇವ ನಿನ್ನ ರಾಜ್ಯ ಪಾಲನೆ ಅದಾವ ರೀತಿ ಇರುವುದು ಅದನ್ನು ತಿಳಿಸು. ಬಲೆ ಬಲೆ ಅಗ್ನಿದೇವ, ನಿನ್ನ ಸೇವೆಯು ಶ್ಲಾಘನೀಯವಾಗಿದೆ. ಈ ಪೀಠವನ್ನು ಅಲಂಕರಿಸಲು ನಮ್ಮ ಧರ್ಮ. ನಿನ್ನ ಕಾರ್ಯ ಪಾಲನೆಯು ಯಾವ ರೀತಿ ಇರುವುದು ಅದನ್ನು
ಮಾಡಿದಂತೆ ಭೂಲೋಕಕ್ಕೆ ಹೋಗಿ ದಾನ ಧರ್ಮ ಪರೋಪಕಾರ ಮಾಡುವವರನ್ನು ಸ್ವರ್ಗಕ್ಕೆ ಕಳಿಸುವೆನು. ಮೋಸ ಅಥವಾ ವಂಚನೆ ಕೆಟ್ಟ ಕಾರ್ಯಗಳನ್ನು ಮಾಡುವವರನ್ನು ನರಕಕ್ಕೆ ಕಳಿಸುವೆನು. ಈಗಿರುವಲ್ಲಿ ಮಾನವ ಜನ್ಮ ಆಯಸ್ಸು ಮುಗಿದ ತಕ್ಷಣವೇ ಈ ನನ್ನ ಪಾಶದಿಂದ ಹಿಡಿದು ಎಳೆತಂದು ಧರ್ಮಾತ್ಮರಿಗೆ ಧರ್ಮ ಸ್ವರೂಪಿಯಾಗಿಯೂ ಧರ್ಮಾತ್ಮರಿಗೆ ಧರ್ಮ ಸ್ವರೂಪಿಯಾಗಿಯೂ ಅವರು ಆಯಸ್ಸು ಮುಗಿದ ತಕ್ಷಣವೇ ಈ ಯಮಲೋಕಕ್ಕೆ ಎಳೆತಂದು ನರನಾಡುವಂತೆ ಮಾಡುವುದು. ಈಗಿರುವಲ್ಲಿ ಲೋಕಕ್ಕೆ ಯಾವ ಭಯವೂ ಇಲ್ಲ ಮಹೇಂದ್ರ. ಅದೇ ಬರೇ ನಿನ್ನ ಸಾಹಸಕ್ಕೆ ಮೆಚ್ಚಿದೆ. ಈ ಪೀಠವನ್ನು ವರುಣದೇವ ಮಹೇಂದ್ರ ನೀನು ಕಾಲ ಕಾಲಕ್ಕೆ ಪ್ರಜೆಗಳನ್ನು ಮಾಡುತ್ತಾ ಅದಾವ ರೀತಿಯಲ್ಲಿ ಪಾಲನೆ ಮಾಡುತ್ತಿರುವೆ ಅದನ್ನು ಜ್ಞಾಪಿಸೋಣ ಮಹೇಂದ್ರ. ವರುಣದೇವ ನಿನ್ನ ಸೇವೆಯು ಅಪಾರವಾಗಿದೆ. ಈ ಪೀಠವನ್ನು ಅಲಂಕರಿಸು. ವಾಯುದೇವ ಮಹೇಂದ್ರ ನಿನ್ನ ಪಾಲನೆಯು ಅದಾವ ರೀತಿ ಇರುವುದು ಅದನ್ನು ತಿಳಿಸು. ಆಗಬಹುದು ಮಹೇಂದ್ರ. ಮನದಡಿ ನುಡಿಯ ಮಹೇಂದ್ರನೇ ಮನದಡಿ ನುಡಿಯ ಮಹೇಂದ್ರನೇ ಮನದಡಿ ನುಡಿಯ ಮಹೇಂದ್ರನೇ. ಮಹೇಂದ್ರ ವಾಯುದೇವ ಮನದಡಿ ನುಡಿಯ ಮಹೇಂದ್ರನೇ ಮನದಡಿ ನುಡಿಯ ಮಹೇಂದ್ರನೇ ಮನದಡಿ ನುಡಿಯ ಮಹೇಂದ್ರನೇ. ಮಹೇಂದ್ರ ನಿತ್ಯತಾಂಡವ ಅರ್ಥ ಆಗದೆ ಮಹೇಂದ್ರ ನಿತ್ಯತಾಂಡವ ಅರ್ಥ ಆಗದೆ ಮೆಟ್ಟಿ ಬಂದರೆ ಈ ಜನತೆ ನಿತ್ಯತಾಂಡವ ಅರ್ಥ ಆಗದೆ ಮೆಟ್ಟಿ ಬಂದರೆ ಈ ಜನತೆ ಮನದಡಿ ನುಡಿಯ ಮಹೇಂದ್ರನೇ ಮನದಡಿ ನುಡಿಯ ಮಹೇಂದ್ರನೇ ಮನದಡಿ ನುಡಿಯ ಮಹೇಂದ್ರನೇ ಮಹೇಂದ್ರನೇ ಮಹೇಂದ್ರನೇ. ಮಹೇಂದ್ರ ವಾಯುದೇವ ನಾನಾದರೂ ಪಂಚಭೂತಗಳಲ್ಲಿ ವಿಲನನಾಗಿ ಪ್ರಾಣಿ ಪಕ್ಷಿಗಳ ದೇವಮಾನವನಾಗಿ ಸಂಚರಿಸುವೆನು. ಹಾಗೂ ಅಲ್ಲದೆ ಓಂಕಾರ ಚಲನೆಯಾಗಲು ನಾನು ಕಾರಣ. ದೇವೇಂದ್ರ ವಾಯುದೇವ ಈ ಪ್ರಕೃತಿಗ ಮಿತ್ರನು ನಾನೇ ಮತ್ತೇನ ಕಣೆ. ವಾಯುದೇವ ಮಹೇಂದ್ರ ಬಹಳ ಸಂತೋಷವಾಯಿತು. ಈ ಪೀಠವನ್ನು ಪರಿಗಣಿಸು. ಆಗಬಹುದು ರಂಜಿತ. ಕುಮಾರ ನಿನ್ನ ರಾಜ್ಯ ಪಾಲನೆ ಅದಾವ ರೀತಿ ಇದೆ ಅದನ್ನು ತಿಳಿಸು. ಪ್ರಭು ವೈಭವದಂಕಾಲ ಐಶ್ವರ್ಯ ಕಡೆಗೆ ಅಧಿಕಾರಿಗಳು ಸರ್ವದೇವತೆಗಳಿಗೆ ಆಯುಧಗಳು ತಲೆತಿದ್ದು ನನ್ನ ಶಕ್ತಿಯಿಂದಲೇ ನಾನು ಮಹಾಲಕ್ಷ್ಮಿ ಆಗದ ಕಾಲಕ ಇಷ್ಟು ಶಾಲದೆ ದೇವರಾಜ. ಬಲೆ ಬಲೆ ನಿನ್ನ ಪೂರ್ವ ಶ್ಲಾಘನೀಯವಾಗಿದೆ. ನಿನ್ನ ಪೀಠವನ್ನು ಪರಿಗಣಿಸು. ದಿಕ್ಪಾಲಕರೇ
ಕಾಲದಲ್ಲಿ ಯಾವುದೇ ದೋಷವು ಸಂಭವಿಸದಂತೆ ನಡೆದರೆ ಅದು ನಮ್ಮ ದೇವಲೋಕಕ್ಕೆ ಒಂದು ಕೀರ್ತಿ ಅಲ್ಲವೇ? ಭಲೆ, ಬಹಳ ಸಂತೋಷವಾಯಿತು. ನಿಮ್ಮ ಪೀಠಗಳನ್ನು ಪರಿಗಣಿಸಿ ಯಾರಲ್ಲಿ ನಮ್ಮ ದೇವನರ್ತಕ್ಕೆ ನಿರೂಪಣೆ ಮಾಡಿ ವರ್ಷಕ್ಕೆ 500 ರೂಪಾಯಿ
ಧರ್ಮದೇವ ಧರ್ಮದೇವರಿಗೆ ನಮೋ ನಮೋ. ಧರ್ಮದೇವ ಈ ಪೀಠವನ್ನು ಅಲಂಕರಿಸಿ. ಜಾಗ ಕೊಟ್ರಿ ಒಂಚೂರು ಅವ್ರಿಗೆ. ಧರ್ಮದೇವ ಈ ದೇವಸಭೆಗೆ ನಿಮ್ಮ ಆಗಮನವು ಅನಿವಾರ್ಯವೋ ಅನಿರೀಕ್ಷಿತವೋ? ಧರ್ಮದೇವ ಈಗ ಏಕೆ ಮೌನವಾಗಿ ಕುಳಿತಿರಿ? ಮೌನವೇಕೆ? ಬಂದ ವಿಚಾರವನ್ನು ಸ್ಪಷ್ಟಪಡಿಸಿ. ಮಹೇಂದ್ರ, ಧರ್ಮದೇವ ಈ 14 ಲೋಕಗಳು ಯಾವ ತರಹದ ಮೇಲೆ ನಿಂತಿವೆ, ನೀನೇನಾದರೂ ಬಲ್ಲೆಯ ಮಹೇಂದ್ರ? ಧರ್ಮದೇವ ಈ ಸರ್ವ ಲೋಕಗಳು ನ್ಯಾಯ, ನೀತಿ, ಸತ್ಯ, ಧರ್ಮ ಎಂಬ 4 ಚತುಷ್ಪಾದಗಳಲ್ಲದೆ ನರಲೋಕ, ಸತ್ಯಲೋಕ ಇವೆರಡರಲ್ಲೂ ಇದನ್ನೇ ನಾವು ಪತ್ರವನ್ನಾಗಿಸಿಕೊಂಡಿದ್ದೇವಲ್ಲವೇ ಧರ್ಮದೇವ? ಹಾಗಾದರೆ ಆ ಭೂಲೋಕದ ವಿಚಾರದಲ್ಲಿ ಧರ್ಮದೇವ ನಿಮ್ಮ ಮಾತಿನ ಅರ್ಥ ನನಗೆ ತಿಳಿಯಲಿಲ್ಲ. ಅದೇನೆಂದು ವಿವರವಾಗಿ ತಿಳಿಸಿ. ಮಹೇಂದ್ರ, ಧರ್ಮದೇವ ಹೇಳುವನೆ ಕೇಳು. ಬ್ರಹ್ಮದೇವನ ಆಜ್ಞೆಯಂತೆ ನಾನು ಧರ್ಮ ಪರೀಕ್ಷೆಗಾಗಿ ಭೂಲೋಕವನ್ನು ಸಂಚರಿಸಿಕೊಂಡು ಇಲ್ಲಿಗೆ ಬಂದಿರುವೆನು. ಆ ಭೂಲೋಕದಲ್ಲಿ ಆ ಮಾನವರು ನಾನು ನನ್ನದು ಎಲ್ಲ ನನ್ನಿಂದಲೇ ಎಂದು ಮದೋನ್ಮತ್ತರಾಗಿ ಊರುಗಳಾಗಿ ಹೀಗಿರುವಾಗ ಈ ಧರ್ಮದೇವನಿಗೆ ನೆಲೆಯ ಇಲ್ಲದಂತಾಗಿದೆ. ಆದ್ದರಿಂದ ಅವರ ಹಠಾದವನ್ನು ಮಟ್ಟ ಹಾಕಿ ಅವರನ್ನು ಯುದ್ಧಿಸಲು ನನಗೆ ಸಹಾಯ ಬೇಕಾಗಿದೆ. ಏನೋ ಭೂಲೋಕದಲ್ಲಿ ಮಾನವರ ಅಟ್ಟಹಾಸವು ನಿಂತು ಬೀರುತ್ತಿರುವುದೇ. ನಿಪ್ಪಾಲಕರೇ ನಡೆಯಿರಿ, ನಾವೀಗಲೇ ಹೋಗಿ ಅವರಿಗೆ ತಕ್ಕ ಪಾಠವನ್ನು ಕಲಿಸೋಣ. ಏನಿದು ದೇವಲೋಕವೇ ದಂಡೆತ್ತಿ ಯಾರ ಮೇಲೂ ಹೊರಡುತ್ತಿದೆಯಲ್ಲ? ಏಕೆ? ಏನಾಯಿತು? ಎಲ್ಲರೂ ಮೌನವಾಗಿರುವುದಲ್ಲ? ಪೂಜ್ಯರೇ, ಭೂಲೋಕದಲ್ಲಿ ಮಾನವರು ಮಾಡುತ್ತಿರುವ ಅಟ್ಟಹಾಸದಿಂದ ದೇವತೆಗಳೆಲ್ಲರೂ ತಲೆತಗ್ಗಿಸುವಂತಾಯಿತು. ಅಷ್ಟೇ ಅಲ್ಲದೆ ಆ ಬ್ರಹ್ಮ ಸಂಕಲ್ಪದಂತೆ ಧರ್ಮದೇವರು ಭೂಲೋಕಕ್ಕೆ ಹೋದಾಗ ಅವರು ಮಾಡುತ್ತಿರುವ ಅತ್ಯಾಚಾರಗಳನ್ನು ಕಂಡು ಅವರಿಗೆ ಸೂಕ್ತ ನೆಲೆ ಇಲ್ಲದೆ ನಮ್ಮಲ್ಲಿ ಸಹಾಯವನ್ನು ಬೇಡಿ ಬಂದಿದ್ದಾರೆ. ದೇವೇಂದ್ರ, ಪೂಜ್ಯರೇ, ಧರ್ಮದೇವನಿಗೆ ನೆಲೆಯಿಲ್ಲ ಎಂಬ ವಿಚಾರವನ್ನು ನಾನು ಬಲ್ಲೆ. ಆದರೆ ಆ ಧರ್ಮದೇವನಿಗೆ ಅನುಮಾನವಾಗಿರುವುದು ಭೂಲೋಕದ ಮಾನವರಿಂದಲ್ಲ, ದೇವತೆಗಳಾದ ನಿಮ್ಮಿಂದ. ದೇವೇಂದ್ರ, ಏನು ನಾನಂದ್ರೆ ನಿಮಗೆ ವಿವೇಕವೇ? ಏಕೆ? ಭೂಲೋಕದ ಮಾನವರಿಗೆ ಹಾಗಾದರೆ ಭೂಲೋಕದ ಮಾನವರಿಗೆ ಐಶ್ವರ್ಯ ದೊಡ್ಡದಕ್ಕೆ ಕಲ ಕಾರಣ. ಅದಕ್ಕೆ ನಾವೇ ಒಂದು ಉಪಾಯವನ್ನು ಕಂಡುಹಿಡಿಯಬೇಕು. ಏನದು ಸುಚೀಂದ್ರ? ನಾವು ಆ ಭೂಲೋಕವನ್ನು ಭಸ್ಮ ಮಾಡಿಬಿಟ್ಟರೆ ಮೊದಲು ಆ ಕಾರ್ಯವನ್ನು ಮಾಡಯ್ಯ. ಆತ್ಮಗಾರನಿಗೆ ಬುದ್ಧಿಮಟ್ಟವಂತೆ ಮೊದಲು ಆ ಕಾರ್ಯವನ್ನು ಮಾಡು. ಹಾಗಾದರೆ ಈ ದೃಢ ಕಾರ್ಯವು ನಮ್ಮಿಂದ ಆಗುವುದಿಲ್ಲವೆಂದು ನಿಮ್ಮ ಅರ್ಥವೇ ಪೂಜ್ಯರೇ? ಹೇಗೆ ಸಾಧ್ಯವಿಲ್ಲ? ಸ್ವರ್ಗಾಧಿಪತಿಯಾದ ನಿನಗೆ ಶುದ್ಧವಾಗಲಿಲ್ಲ ಅಂದ ಮೇಲೆ ಇನ್ನು ಧರ್ಮದೇವನ ಗತಿ ಅಧೋಗತಿ. ದೇವೇಂದ್ರ, ಐಶ್ವರ್ಯಕ್ಕೆ ಅಧಿಪತಿ ಯಾರು? ಆ ನಮ್ಮ ಶ್ರೀಮನ್ ನಾರಾಯಣನಲ್ಲವೇ ಪೂಜ್ಯರೇ? ಮೊಂಟು ಬಿತ್ತು ನಿನ್ನ ಬುದ್ಧಿಗೆ. ಅಲ್ಲವಯ್ಯ, ಇದಕ್ಕೆ ಅಧಿಕಾರಿಣಿ ಶ್ರೀ ಮಹಾಲಕ್ಷ್ಮಿ ಅಲ್ಲವೇ? ಆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಮಾನವರ ಮೇಲೆ ಇರುತ್ತಲೇ ಆ ಮಾನವರು ದರ್ಪ ದುರಾಚಾರದ ಬೆಳೆಯುತ್ತಿರುವ ದೇವೇಂದ್ರ. ಅದನ್ನು ನಾನು ಬಲ್ಲೆ ಪೂಜ್ಯರೇ. ಈಗ ಅದಕ್ಕೆ ನೀವೇ ಒಂದು ಮಾರ್ಗೋಪಾಯವನ್ನು ನೀಡಬೇಕು ಪೂಜ್ಯರೇ. ಹಾಗೆ ಬಾದಾರಿಗೆ ಧರ್ಮದೇವನಿಗೆ ನೆಲೆಯಾಗಬೇಕು. ಭೂಲೋಕದ ಮಾನವರ ಅಟ್ಟಹಾಸ ಅಡಗಬೇಕು. ಇವೆಲ್ಲವೂ ಕೈಗೂಡಬೇಕಾದರೆ ದೇವೇಂದ್ರ, ಪೂಜ್ಯರೇ, ಆ ಮಹಾತ್ಮನು ಕ್ರೂರವಾಗಿ ಕೆರಳಿ ನಿಂತ ಪೂಜ್ಯರೇ, ಆ ಮಹಾತ್ಮನಾದವರು ಯಾರು? ಶ್ರೀಹರಿಯ ಮಗನಾದ ಆದಿಬ್ರಹ್ಮನಲ್ಲವೇ ಪೂಜ್ಯರೇ? ಆದಿಬ್ರಹ್ಮನ ಮಗ
ದಕ್ಷ ಬ್ರಹ್ಮನಲ್ಲವೇ ಪೂಜ್ಯರೇ? ಅವನ ಮಗ ಮರೀಚಿ ಬ್ರಹ್ಮನಲ್ಲವೇ ಪೂಜ್ಯರೇ? ವರಿಚಿ ಬ್ರಹ್ಮನ ಮಗನಾರು ದೇವೇಂದ್ರ. ಕಶ್ಯಪ ಬ್ರಹ್ಮನಲ್ಲವೇ ಪೂಜ್ಯರೇ? ಕಶ್ಯಪ ಬ್ರಹ್ಮನ ಮಗನಾರು ಪೂಜ್ಯರೇ, ಇದೇನು ಈ ರೀತಿ ಹೇಳ್ತಿರುವಿರಿ? ನಮ್ಮ ಸೂರ್ಯ ದೇವನಲ್ಲವೇ? ಆ ಈಗ ಬಂದ ದಾರಿಗೆ ಸೂರ್ಯದೇವ ಮತ್ತು ಛಾಯಾದೇವಿಯ ಪರಸ್ಪರ ಮಿಲನದಿಂದ, ಅಂದರೆ ಬೆಳಕು ಮತ್ತು ಕತ್ತಲೆಗಳ ಪರಸ್ಪರ ಮಿಲನದಿಂದ ವಿಧಿ ಸ್ವರೂಪನಾಗಿ ಜನಿಸಿರುವ ಆ ಕಾಲಭೈರವೇಶ್ವರನ ಶಿಷ್ಯ ಆ ಶನಿದೇವನಿಲ್ಲವೇ? ಶನೇಶ್ವರ, ಶನೇಶ್ವರ. ಏನು ಪೂಜ್ಯರೇ? ಆ ಶನೇಶ್ವರನು ಯಾವಾಗಲೂ ಆ ಅಗ್ನಿಪರ್ವತದ ನಡುವಿನಲ್ಲಿ ತಪೋಪಟನಾಗಿರೋನಲ್ಲ, ಅವನಿಂದ ಈ ಕಾರ್ಯ ಸಾಧ್ಯವೇ ಪೂಜ್ಯರೇ? ನಾರಾಯಣ ನಾರಾಯಣ. ಏನು ಸಾಧ್ಯವಿಲ್ಲ ದೇವೇಂದ್ರ? ಪೂಜ್ಯರೇ, ಹಾಗಾದರೆ ದೇವತೆಗಳನ್ನು ನಡೆಯಿರಿ, ನಮ್ಮ ಕಷ್ಟಗಳನ್ನು ಆತನಿಗೆ ಬಿಟ್ಟುಕೊಡೋಣ. ನಾರಾಯಣ ನಾರಾಯಣ. ಸ್ವಲ್ಪ ನಿಲ್ಲು ದೇವೇಂದ್ರ. ಶನಿದೇವರಾದನು ತಾರಾಮಂಡಲವನ್ನು ಬಿಟ್ಟು ರೋಹಿಣಿ ಷಟಕವೆಂಬ ಕಾಲಚಕ್ರದ ಯೋಗ ನಿದ್ರೆಯಲ್ಲಿ ಪವಣಿಸುತ್ತಿರುವ ಆತನು ಎಚ್ಚರಗೊಳಿಸುವುದು ಅಷ್ಟು ಸುಲಭವಲ್ಲ ದೇವೇಂದ್ರ. ಹಾಗಾದರೆ ಅದಕ್ಕೂ ಒಂದು ಮಾರ್ಗವನ್ನು ನೀವೇ ಸೃಷ್ಟಿಸಬಾರದೇ ಪೂಜ್ಯರೇ? ನಾರಾಯಣ ನಾರಾಯಣ. ನಾವು ತಾರಾಮಂಡಲವನ್ನು ಪ್ರವೇಶಿಸಿ ಸೂರ್ಯದೇವರು ಎಚ್ಚರಗೊಳ್ಳುವ ಸಮಯವನ್ನು ನೋಡಿ ಆತನನ್ನು ಕೆರಳಿಸಬೇಕು. ಆ ಸಮಯಕ್ಕೆ ನೀವು ಸಹ ಅಲ್ಲಿಗೆ ಬಂದರೆ ನಿನ್ನ ಕಷ್ಟವನ್ನು ಆ ಶನಿದೇವನ ಬಳಿ ಹೇಳಿಕೋ, ಆಗ ನಿಮ್ಮ ಕಾರ್ಯವೆಲ್ಲವೂ ಸುಗಮವಾಗುವುದು. ಲೋಕ ಕಲ್ಯಾಣದಲ್ಲಿ ನಾರಾಯಣ. ಮೊದಲ ಪಾತ್ರ ನಿಮ್ಮದೇ ಅಲ್ಲವೇ? ದೇವೇಂದ್ರ, ಆ ಬಳುವಳಿಯನ್ನು ಕೊಟ್ಟವರು ನೀವೇ ತಾನೇ. ನಾನು ಅದನ್ನು ಮರೆಯಲು ಸಾಧ್ಯವೇ? ನಾರಾಯಣ ನಾರಾಯಣ.